ಹಲೋ ಎವ್ರಿವಾನ್, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಈ ಕ್ಷಣ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆಯೇ ಯಾರಿಗೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮುಂದಿನ ತಿಂಗಳು ಸೆಪ್ಟೆಂಬರ್ 7ನೇ ತಾರೀಕಿಗೆ ಕಾರ್ಡ್ ಕಟಿಂಗ್ ರಿಚುವಲ್ ನಡೀತಾ ಇದೆ. ಇನ್ನೂ 3 ದಿನಗಳು ಮಾತ್ರ ನಿಮಗೆ ಜಾಯಿನ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಸರಿನಾ? 3 ದಿನದೊಳಗಡೆ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಕಾರ್ಡ್ ಕಟಿಂಗ್ ರಿಚುವಲ್ಸ್ಗೆ ಜಾಯಿನ್ ಆಗಲಿಕ್ಕೆ ಆದಷ್ಟು ಬೇಗ ಜಾಯಿನ್ ಆಗಿ. 3 ದಿನದ ನಂತರ ಬುಕ್ಕಿಂಗ್ ಇರೋದು ಕೂಡ ಕ್ಲೋಸ್ ಆಗುತ್ತೆ. ಸರಿನಾ? ಎಸ್, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಈ ಕ್ಷಣ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರೊಂದು ಕರೆಂಟ್ ಫೀಲಿಂಗ್ ಏನಿದೆ ಚೆಕ್ ಮಾಡೋಣ. ಓಕೆ, 6 ಆಫ್ ಪೆಂಟಿಕಲ್ಸ್, ಟೆಂಪರೆನ್ಸ್ ಕಾರ್ಡ್ ಬರ್ತಿದೆ, 9 ಆಫ್ ಪೆಂಟಿಕಲ್, ಬಾಟಮ್ ಆಫ್ ದ ಕಾರ್ಡ್ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ಗೆ ಈ ಕ್ಷಣ ನಿಮ್ಮ ಬಗ್ಗೆ ಫೀಲಿಂಗಲ್ಲಿ ಅವರು ಕನ್ಫ್ಯೂಷನಲ್ಲಿದ್ದಾರೆ. ನಿಮ್ಮ ಬಗ್ಗೆ ಒಂದು ಕ್ಲಾರಿಟಿನ ತಗೊಂಡಿಲ್ಲ. ಇನ್ನು ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಒಂದು ರಿಲೇಷನ್ನ ಕಂಟಿನ್ಯೂ ಮಾಡಬೇಕಾಗಿರ್ಬೋದು, ಅಥವಾ ಮದುವೆ ಆಗಿರ್ಬೋದು, ಎಂಗೇಜ್ಮೆಂಟಿಗಿರ್ಬೋದು, ಕಮಿಟ್ಮೆಂಟ್ ಕೊಡೋದಕ್ಕಾಗಿರ್ಬೋದು, ಅವರಿಗೆ ಕ್ಲಾರಿಟಿ ಇಲ್ಲ. ಈ ಕ್ಷಣ ನಿಮ್ಮ ವಿಷಯದಲ್ಲಿ ತುಂಬಾ ಕನ್ಫ್ಯೂಷನ್ ಆಗಿದ್ದಾರೆ, ತುಂಬಾ ಭಯ ಪಡ್ತಾ ಇದ್ದಾರೆ. ಆ್ಯಂಡ್ ಏನು ಮಾಡಬೇಕು ಅನ್ನೋಂಥ ಒಂದು ಕ್ಲಾರಿಟಿ ಇಲ್ಲ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆನಾ? ಆ್ಯಂಡ್ ಅವ್ರಿಗೆ ಇಲ್ಲಿ ತುಂಬ ಕನ್ಫ್ಯೂಷನ್ ಇರೋದ್ರಿಂದ ಯಾವ ವಿಷಯದ ಬಗ್ಗೆನೂ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಅವ್ರ ಕೆರಿಯರ್ ಲೈಫಲ್ಲೂ ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಆ್ಯಂಡ್ ಪರ್ಸ್ನಲ್ ಲೈಫ್, ಈ ಲವ್ ಲೈಫಲ್ಲೂ ಕೂಡ ಅವರಿಗೆ ಫೋಕಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕನ್ಫ್ಯೂಷನ್ ಆಗಿ ಫುಲ್ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ, ಒಂಟಿಯಾಗಿರ್ಲಿಕ್ಕೆ ನೋಡ್ತಾ ಇದ್ದಾರೆ. ಆ್ಯಂಡ್ ಟೋಟಲ್ ಓವರ್ ಆಲ್ ಅವರು ನಿಮ್ಮ ಬಗ್ಗೆ ಈ ಕ್ಷಣ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಮೈಂಡಲ್ಲಿ ಇದ್ದಾರೆ. ನಿಮಗೆ ಯಾವ ರೀತಿಯಾಗಿ ಆನ್ಸರ್ ಕೊಡಬೇಕು ಅನ್ನೋದು ಅವರಿಗಿಲ್ಲಿ ಕ್ಲಾರಿಟಿ ಇಲ್ಲ ಅನ್ನೋದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆನಾ? ಇಲ್ಲಿ ಫೈನಾನ್ಷಿಯಲಿ ನೀವೇ ಒಂದು ಅವರಿಗೆ ಹೆಲ್ಪ್ ಮಾಡಿದರೆ, ಅಥವಾ ಅವರಿಂದ ನೀವೇ ಒಂದು ಹೆಲ್ಪ್ ತಗೊಂಡಿದ್ರೆ ಫೈನಾನ್ಷಿಯಲಿ ಆಗಿ, ಅದ್ರ ಬಗ್ಗೆನೂ ಸ್ವಲ್ಪ ಥಿಂಕ್ ಮಾಡ್ತಾ ಇದ್ದಾರೆ ಅವರು. ಅಂದರೆ ಹಣದ ವಿಷಯದಲ್ಲಿ ಅವ್ರಿಗೆ ಏನಾದರೂ ನಿಮಗೆ ಕೊಡೋದಂತ ಇದ್ರೆ ಯಾವಾಗ ಹಣ ಕೊಡಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಹತ್ರ ಹಣ ಇಸ್ಕೊಬೇಕಿದ್ರೆ ಯಾವ ರೀತಿ ಕೇಳಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಆ ರೀತಿಯಲ್ಲಿ ಅವ್ರು ನಿಮ್ಮ ಬಗ್ಗೆ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ 333 ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು. ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ರಿಚುವಲ್ಸ್ಗೆ ಜಾಯಿನ್ ಆಗೋರು ಆದಷ್ಟು ಬೇಗ ಜಾಯಿನ್ ಆಗಿ. ಇನ್ನು 3 ದಿನಗಳ ಕಾಲ ಮಾತ್ರ ಬುಕ್ಕಿಂಗಿಗೆ ಅವಕಾಶ ಇರುತ್ತೆ. ಥ್ಯಾಂಕ್ ಯು.